ನಮಸ್ಕಾರ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಒಳ ಮೀಸಲಾತಿಯ ಕುರಿತು ಹಾಗೂ ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಒತ್ತಾಯಿಸಿ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಸುದ್ದಿಗೋಷ್ಠಿ. ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಅವರು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರದ ಗಮನವನ್ನು ಒಳ ಮೀಸಲಾತಿ ಜಾರಿಗೆ ತರಬೇಕೆಂಬ ಅಗತ್ಯದತ್ತ ಸೆಳೆದರು. ರಾಜ್ಯದಲ್ಲಿ ಅನೇಕ ಇಲಾಖೆಗಳಲ್ಲಿನ ಸಾವಿರಾರು ಹುದ್ದೆಗಳು ದೀರ್ಘಕಾಲದಿಂದ ಖಾಲಿ ಇವೆ. ಯುವಕರು ಉದ್ಯೋಗಕ್ಕಾಗಿ ಕಾಯುತ್ತಿದ್ದಾರೆ. ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡು ಈ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಹೇಳಿದರು. ಒಳ ಮೀಸಲಾತಿಯ ವಿಷಯದಲ್ಲಿ ಸರ್ಕಾರವು ಸ್ಪಷ್ಟ ನಿಲುವು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಸಮಾಜದ ಎಲ್ಲ ವರ್ಗಗಳಿಗೂ ನ್ಯಾಯ ಸಿಗುವಂತೆ ಒಳ ಮೀಸಲಾತಿ ಜಾರಿಗೆ ತರಬೇಕು. ಇದು ಸಾಮಾಜಿಕ ಸಮತೋಲನ ಕಾಪಾಡಲು ಅಗತ್ಯ ಎಂದು ಹೇಳಿದರು. ರಾಜ್ಯದಲ್ಲಿ ಸುಮಾರು 2,85,000 ಹುದ್ದೆಗಳು ಸರ್ಕಾರದಲ್ಲಿ ಖಾಲಿ ಇದ್ದಾವೆ. ನಿಗಮ ಮಂಡಳಿ ಜೊತೆಗೂಡಿ 2.85 lakhs ಖಾಲಿ ಇದ್ದಾವೆ. ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 42,000 ಹುದ್ದೆಗಳು ಖಾಲಿ ಇದ್ದಾವೆ. ಇದು ಸರ್ಕಾರ ತುಂಬಿಕೊಳ್ಳುವಂಥ ಪ್ರಕ್ರಿಯೆ ಮೊದಲಿನಿಂದಲೇ ಪ್ರಾರಂಭ ಮಾಡಿದ್ದಿದ್ರೆ ಈ ಸಮಸ್ಯೆ ಉಂಟಾಗ್ತಿರಲಿಲ್ಲ. ಅನೌನ್ಸ್ ಮಾಡಿದ್ರು, ನಾವು ತುಂಬ್ತೀವಿ, ಅನುದಾನಿತ ಮತ್ತು ಸರ್ಕಾರಿ ಹುದ್ದೆಗಳನ್ನು ತುಂಬ್ತೀವಿ ಅಂತ ಹೇಳಿ, ತದನಂತರ ಒಳ ಮೀಸಲಾತಿಯ ಕಾರಣಗಳನ್ನು ಹೇಳಿ ಅದನ್ನು ಹಾಗೆ ಮುಂದೂಡಿದ್ದಾರೆ. ಒಳ ಮೀಸಲಾತಿಯ ಸಮಸ್ಯೆ ಈಗ ಕೋರ್ಟಲ್ಲಿದೆ. ಕೋರ್ಟ್ ಇತ್ಯರ್ಥ ಆಗುವವರೆಗೆ ಹಿಂದಿನ ಮೀಸಲಾತಿ ಮುಂದುವರಿಸಿ ಅಂತ ಕೋರ್ಟ್ ಹೇಳಿದೆ. ನಾವು 2 ವರ್ಷದಿಂದ ಸರ್ಕಾರಕ್ಕೆ ಒಂದೇ ಮಾತು ಹೇಳ್ತಾ ಇದ್ದೀವಿ, ಒಳ ಮೀಸಲಾತಿಗೆ ನಾವು ಫೇವ್ರಬಲ್ ಇದ್ದೀವಿ, ನಾವು ಅದಕ್ಕೆ ಸಹಕಾರವನ್ನು ಕೊಡ್ತೀವಿ, ಮಾಡಬೇಕು ಅಂತ ನಮ್ಮ ಬೇಡಿಕೆಯೂ ಇದೆ. ಆದರೆ ಇವತ್ತು ಅಲ್ಲಿವರೆಗೆ ಇಷ್ಟೆಲ್ಲ ಹುದ್ದೆಗಳನ್ನು ಖಾಲಿ ಇದ್ದಾವೆ. ಅದು ಇತ್ಯರ್ಥ ಆಗುವವರೆಗೆ ಹಾಗೆ ಬಿಟ್ಟರೆ ಇನ್ನೂ ದೊಡ್ಡ ಪ್ರಮಾಣದ ಸಮಸ್ಯೆಗಳನ್ನು ರಾಜ್ಯದಲ್ಲಿ ಉಂಟಾಗುತ್ತೆ. ಇಡೀ ರಾಜ್ಯದಲ್ಲಿ ಯಾವುದೂ ಕೆಲಸ ಆಗ್ತಾ ಇರಲಿಲ್ಲ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಖಾಲಿ ಹುದ್ದೆಗಳನ್ನು ನೋಡಿದರೆ ಏನಪ್ಪ ಇದು ಎಷ್ಟು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ದಲ್ಲ ಅಂತಂದು ಎಲ್ಲರಿಗೂ ಅನಿಸ್ತಾ ಇದೆ. ನಿರುದ್ಯೋಗಿ ಯುವಕರಿಗೆ ವಿಶೇಷವಾಗಿ ಪಾಪ ಎಕ್ಸಾಮಿನೇಷನನ್ನು ಪಾಸ್ ಮಾಡೋದಕ್ಕಾಗಲಿ ಅಥವಾ ಎಲ್ಲ ತಯಾರಿ ಮಾಡ್ಕೊಂಡು ಅನೇಕ ವರ್ಷದಿಂದ ಕಾಯ್ತಾ ಇದ್ದಾರೆ. ಆದರೆ ಅದ್ರದ್ದು ಯಾವುದೂ ಒಂದು ದಿಶೆ ಕಾಣಿಸ್ತಾ ಇದೆ. ಹೀಗಾಗಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡೋದು, ಒಳ ಮೀಸಲಾತಿ ಜಾರಿ ಆಗುವವರೆಗೆ ಅಥವಾ ಕೋರ್ಟಲ್ಲಿ ಇತ್ಯರ್ಥ ಆಗುವವರೆಗೆ ಹಿಂದೇನು ಮೀಸಲಾತಿ ಇತ್ತು ಕೋರ್ಟಿನ ಆದೇಶ ಪ್ರಕಾರ ಮುಂದುವರಿಸಿ. ಖಾಲಿ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೂ ಅಡೆತಡೆ ಇರಬಾರ್ದು. 371J ಕ್ಲಿಯರ್ ಮಾಡಿದೆ. ನೋ ಫೈನಾನ್ಷಿಯಲ್ ಬ್ಯಾನ್ ಫಾರ್ ಅಪಾಯಿಂಟ್ಮೆಂಟ್ ಇನ್ ದಿಸ್ ರೀಜನ್ ಅಂತ ಫುಲ್ಲ ಹೇಳಿದೆ. 371J ರೂಲ್ಸಿನ 10/2 ಅಡಿಯಲ್ಲಿ ಇಷ್ಟಿದ್ರೂ ಕೂಡ ಸರ್ಕಾರ ಇದನ್ನು ತಳ್ಳಿ ಹಾಕ್ತಾ ಇದ್ದಾರೆ ಅಂತಂದ್ರೆ ಒಂದೇ ಹೇಳಬೇಕಾಗುತ್ತೆ, ಇವ್ರ ಕಡೆ ದುಡ್ಡಿಲ್ಲ. ಆ ದುಡ್ಡಿಲ್ಲದ ಕಾರಣಕ್ಕೆ ಇವ್ರಿಗೆ ಎಲ್ಲಿ ಸಂಬಳ ಕೊಡೋಣ ಅಂತ ಆ ನೆಪದಿಂದ ಹಾಗೆ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಇದು ಈ ಸರ್ಕಾರದ ಸಾಧನೆ, 1,000 ದಿನದ ಈ ಒಂದು ಸರ್ಕಾರದ ಸಾಧನೆ ಅಂತ ಒತ್ತಿ ಕೊಟ್ಟು ಹೇಳಬೇಕಾಗುತ್ತೆ. ಈ ಬರುವ ಸದನದಲ್ಲಿ ಇದೇ ವಿಚಾರವನ್ನು ತೆಗೆದುಕೊಂಡು ನಮ್ಮ ಪಕ್ಷದ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ನಾವು ಇದನ್ನು ದೊಡ್ಡ ಪ್ರಮಾಣದ ಹೋರಾಟವನ್ನು ಕೈಗೊಳ್ಳಲಿದ್ದೇವೆ.